ಶ್ರೀರಾಮಕೃಷ್ಣ ವಚನವೇದ 24ನೇ ಫೆಬ್ರವರಿ 1884 ಫಾಲ್ಗುಣ ಕೃಷ್ಣ ತ್ರಯೋದಶಿ ಭಾನುವಾರ. ಪರಮಹಂಸರು ಮಧ್ಯಾಹ್ನದ ಊಟವಾದ ನಂತರ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ನೆಲದ ಮೇಲೆ ಮಣಿಮಲ್ಲಿಕ ಕುಳಿತುಕೊಂಡಿದ್ದಾನೆ. ಮಾಸ್ಟರ್ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಮಣಿಮಲ್ಲಿಕನ ಹತ್ತಿರ ಕುಳಿತುಕೊಂಡ. ಪರಮಹಂಸರ ತೋಳಿನಲ್ಲಿ ಇನ್ನೂ ಪಟ್ಟಿ ಇದೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ನೀನು ಯಾವ ರೀತಿಯಾಗಿ ಬಂದೆ? ಮಾಸ್ಟರ್, ಆಲಂ ಬಜಾರಿನವರೆಗೆ ಗಾಡಿಯಲ್ಲಿ ಬಂದು ಅಲ್ಲಿಂದ ನಡೆದು ಬಂದೆ. ಮಣಿಲಾಲ, ಓ, ಬಹಳವಾಗಿ ಬೆವರಿದ್ದಾನೆ. ಶ್ರೀರಾಮಕೃಷ್ಣರು ನಗುತ್ತಾ, ಇದಕ್ಕಾಗಿಯೇ ನಾನು ಭಾವಿಸುತ್ತಿರುವುದು, ಇವೆಲ್ಲ ನನ್ನ ತಲೆಯ ಕಲ್ಪನೆಗಳಲ್ಲ ಎಂದು. ಇಲ್ಲದಿದ್ದರೆ ಈ ಇಂಗ್ಲಿಷ್ ಮ್ಯಾನ್ರೆಲ್ಲ ಇಷ್ಟು ಕಷ್ಟ ತೆಗೆದುಕೊಂಡು ಇಲ್ಲಿಗೆ ಏಕೆ ಬರುತ್ತಿದ್ದರು? ಪರಮಹಂಸರು ಈಗ ಅವರೊಡನೆ ತಮ್ಮ ಆರೋಗ್ಯದ ಸಂಬಂಧವಾಗಿಯೂ ತಮ್ಮ ನೊಂದ ತೋಳಿನ ಸಂಬಂಧವಾಗಿಯೂ ಮಾತನಾಡತೊಡಗಿದ್ದಾರೆ. ಶ್ರೀರಾಮಕೃಷ್ಣರು, ನನಗೆ ಒಮ್ಮೊಮ್ಮೆ ಈ ತೋಳಿನ ಸಂಬಂಧವಾಗಿ ಚಿಂತೆ ಹತ್ತಿಕೊಂಡು ಬಿಡುತ್ತದೆ. ಇವನಿಗೆ ತೋರಿಸಿ ಅವನಿಗೆ ತೋರಿಸಿ ಇದು ಸರಿಯಾಗುವುದೇ ಎಂದು ಕೇಳುತ್ತಲೇ ಇರುತ್ತೇನೆ. ಇದನ್ನು ನೋಡಿ ನನ್ನ ಮೇಲೆ ರಾಖಾಲನಿಗೆ ಕೋಪ. ನನ್ನ ಅವಸ್ಥೆ ಏನು ಎಂಬುದು ಆತನಿಗೆ ಅರ್ಥವಾಗುತ್ತಿಲ್ಲ. ಒಮ್ಮೊಮ್ಮೆ ನನಗೆ ನಾನೇ ಹೇಳಿಕೊಳ್ಳುತ್ತೇನೆ, ಈತ ಇಲ್ಲಿಂದ ಹೊರಟು ಹೋಗಿಬಿಡಲಿ. ಮತ್ತೆ ಭಗವತಿಗೆ ಹೇಳುತ್ತೇನೆ, ಹೇ ತಾಯಿ, ಆತ ಹೋಗುವುದು ತಾನೇ ಎಲ್ಲಿಗೆ? ಆತ ಈ ಪ್ರಪಂಚವೆಂಬ ಹುರಿಯುವ ಬಾಣಲೆಯಲ್ಲಿ ಬಿದ್ದು ಸುಟ್ಟು ಭಸ್ಮವಾಗಿ ಹೋಗಬೇಕೇ? ನನ್ನ ಬಾಲಕನಂಥ ಅಧೈರ್ಯ ಹೊಸದೇನಲ್ಲ. ನಾನು ಮಧುರಬಾಬುವಿಗೆ ನನ್ನ ಕೈ ತೋರಿಸಿ ಆತನನ್ನು ಕೇಳುತ್ತಿದ್ದೆ, ನನ್ನ ಆರೋಗ್ಯ ಸರಿಯಾಗಿಲ್ಲವೇನು? ಒಳ್ಳೆಯದು. ಹಾಗಾದರೆ ನನಗೆ ಭಗವಂತನಲ್ಲಿ ಶ್ರದ್ಧೆ ಎಲ್ಲಿದ್ದ ಹಾಗಾಯಿತು? ಒಮ್ಮೆ ನಾನು ಕಾಮಾರಪುಕುರಕ್ಕೆ ಎತ್ತಿನ ಬಂಡಿಯಲ್ಲಿ ಹೋಗುತ್ತಿದ್ದೆ. ಅನೇಕರು ಡಕಾಯಿತರಂತೆ ದೊಣ್ಣೆ ಹಿಡಿದುಕೊಂಡು ಅದರ ಹತ್ತಿರಕ್ಕೆ ಬಂದರು. ನಾನು ದೇವರುಗಳ ಹೆಸರನ್ನೆಲ್ಲ ಹೇಳಲು ಉಪಕ್ರಮಿಸಿದೆ. ಕೆಲವು ವೇಳೆ ರಾಮ, ಇನ್ನು ಕೆಲವು ವೇಳೆ ದುರ್ಗೆ ಮತ್ತು ಕೆಲವು ವೇಳೆ ಓಂ ತತ್ಸತ್ ಎಂದು. ಒಂದಿಲ್ಲದಿದ್ದರೆ ಇನ್ನೊಂದು ಪ್ರಯೋಜನ ಆಗಲಿ ಅಂತ ಮಾಸ್ಟರಿಗೆ. ಒಳ್ಳೆಯದು, ಏಕೆ ಇಷ್ಟೊಂದು ಅಧೈರ್ಯ ನನಗೆ? ಮಾಸ್ಟರ್, ನೀವು ಸರ್ವದಾ ಸಮಾಧಿಸ್ಥರಾಗಿದ್ದೀರಿ. ಭಕ್ತರಿಗಾಗಿ ನೀವು ಮನಸ್ಸನ್ನು ನಿಮ್ಮ ಶರೀರದ ಮೇಲೆ ಇಟ್ಟಿದ್ದೀರಿ. ಈ ಕಾರಣದಿಂದ ನೀವು ನಿಮ್ಮ ಶರೀರ ರಕ್ಷಣೆಗಾಗಿ ಆಗಾಗ ಅಧೈರ್ಯ ಪಡುತ್ತಿದ್ದೀರಿ. ಶ್ರೀರಾಮಕೃಷ್ಣರು, ಹೌದು, ಅದು ನಿಜ. ಒಂದು ಕಿಂಚಿತ್ ಮನಸ್ಸಿದೆ ಈ ಶರೀರದ ಮೇಲೆ. ಅದು ಭಗವದ್ಭಕ್ತಿ ಮತ್ತು ಭಕ್ತರೊಡನೆ ಆನಂದ ಪಡಲು ಇಚ್ಛಿಸುತ್ತದೆ. ಮಣಿಮಲ್ಲಿಕ ಕಲ್ಕತ್ತಾದಲ್ಲಿ ತೆರೆದಿರುವ ವಸ್ತು ಪ್ರದರ್ಶನಾಲಯದ ಸಂಬಂಧವಾಗಿ ವಿವರಿಸಿ ಹೇಳಲಾರಂಭಿಸಿದ. ಆತ ಹೇಳಿದ, ಅಲ್ಲಿ ಯಶೋದೆ ಬಾಲಕ ಕೃಷ್ಣನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಿರುವ ಬಹಳ ಸುಂದರವಾದ ಒಂದು ವಿಗ್ರಹ ಇದೆ ಎಂದು. ಅದನ್ನು ಕೇಳಿ ಪರಮಹಂಸರ ಕಣ್ಣುಗಳಿಂದ ಪ್ರೇಮಾಶ್ರು ಸುರಿಯಲಾರಂಭಿಸಿತು. ವಾತ್ಸಲ್ಯ ಭಾವದಿಂದ ಕೂಡಿದ ಯಶೋದೆಯ ಆ ವಿಗ್ರಹದ ಸಂಬಂಧವಾಗಿ ಕೇಳಿ ಪರಮಹಂಸರಿಗೆ ಉದ್ದೀಪನವಾಗಿ ಬಿಟ್ಟಿದೆ. ಅದಕ್ಕಾಗಿಯೇ ಅವರು ಪ್ರೇಮಾಶ್ರು ಸುರಿಸುತ್ತಿರುವುದು. ಮಣಿಲಾಲ, ನಿಮ್ಮ ಶರೀರಾರೋಗ್ಯ ಸರಿಯಿಲ್ಲ. ಇಲ್ಲದಿದ್ದರೆ ನೀವು ಒಮ್ಮೆ ಅಲ್ಲಿಗೆ ಹೋಗಿ ನೋಡಿ ಬರಬಹುದಾಗಿತ್ತು. ಪ್ರದರ್ಶನ ಏರ್ಪಟ್ಟಿರುವುದು ಆ ದೊಡ್ಡ ಮೈದಾನದಲ್ಲಿ. ಶ್ರೀರಾಮಕೃಷ್ಣರು ಮಾಸ್ಟರ್ ಮೊದಲಾದವರಿಗೆ, ನಾನು ಅಲ್ಲಿಗೆ ಹೋದರೆ ಎಲ್ಲವನ್ನೂ ಪೂರ್ಣವಾಗಿ ನೋಡಿ ಬರಲಾಗುವುದಿಲ್ಲ. ವಿಶೇಷವಾದದ್ದು ಯಾವುದಾದರೂ ಒಂದನ್ನು ನೋಡಿ ನಾನು ಬಾಹ್ಯಜ್ಞಾನ ಶೂನ್ಯನಾಗಿ ಬಿಡಬಹುದು. ಬಳಿಕ ಯಾವುದನ್ನೂ ನೋಡಲಾಗುವುದಿಲ್ಲ. ಒಮ್ಮೆ ನನ್ನನ್ನು ಮೃಗಾಲಯಕ್ಕೆ ಕರೆದುಕೊಂಡು ಹೋಗಿದ್ದರು. ಅಲ್ಲಿ ಸಿಂಹವನ್ನು ನೋಡಿಬಿಟ್ಟು ಸಮಾಧಿಸ್ಥನಾಗಿ ಬಿಟ್ಟೆ. ಭಗವತಿಯ ವಾಹನವನ್ನು ನೋಡಿದೊಡನೆಯೇ ಭಗವತಿಯ ಉದ್ದೀಪನವೇ ಆಗಿಬಿಟ್ಟಿತು. ಆ ಅವಸ್ಥೆಯಲ್ಲಿ ಬೇರೆ ಮೃಗಗಳನ್ನು ನೋಡಲು ಎಲ್ಲಿ ಸಾಧ್ಯವಾದೀತು? ಕೇವಲ ಆ ಸಿಂಹವನ್ನು ನೋಡಿ
ಹಿಂದಿರುಗಿ ಬರಬೇಕಾಯಿತು. ಅದಕ್ಕಾಗಿಯೇ ಮಣಿಮಲ್ಲಿಕನ ತಾಯಿ ಮೊದಲು ಹೇಳಿದಳು, ಇವರನ್ನೂ ವಸ್ತು ಪ್ರದರ್ಶನಾಲಯಕ್ಕೆ ಕರೆದುಕೊಂಡು ಹೋಗಿ ಎಂದು. ಬಳಿಕ ಹೇಳಿದಳು, ಬೇಡಿ ಎಂದು. ಮಣಿಮಲ್ಲಿಕನ ವಯಸ್ಸು 65. ಬಹಳ ಹಿಂದಿನಿಂದಲೂ ಬ್ರಾಹ್ಮ ಸಮಾಜದ ಅನುಯಾಯಿ. ಪರಮಹಂಸರು ಆತನ ಭಾವಕ್ಕೆ ಅನುಗುಣವಾಗಿ ಆತನಿಗೆ ಉಪದೇಶವೀಯುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ಪಂಡಿತ ಜಯನಾರಾಯಣ ಒಳ್ಳೆಯ ಉದಾರಿ. ಆತನನ್ನು ಆತನ ಮನೆಯಲ್ಲಿ ಸಂಧಿಸಿದೆ. ಆತನ ಭಾವ ನನಗೆ ಬಹಳವಾಗಿ ಹಿಡಿಸಿತು. ಆದರೆ ಆತನ ಮಕ್ಕಳೆಲ್ಲ ಎತ್ತರವಾದ ಹಿಮ್ಮಡಿಯುಳ್ಳ ಬೂಟ್ಸ್ ಹಾಕಿಕೊಂಡಿದ್ದರು. ಅವನೇ ಹೇಳಿದ, ತಾನು ಕಾಶಿಗೆ ಹೋಗಿ ಇರುವುದಾಗಿ. ಹೇಳಿದಂತೆಯೇ ಕೊನೆಗೆ ನಡೆದುಕೊಂಡ. ಕಾಶಿಗೆ ಹೋಗಿ ಇದ್ದ. ಕೊನೆಗೆ ಅಲ್ಲಿಯೇ ಆತನ ದೇಹತ್ಯಾಗವೂ ಆಯಿತು. ಮುಪ್ಪಾದ ಮೇಲೆ ಜಯನಾರಾಯಣನಂತೆ ಮನೆ ಬಿಟ್ಟು ಹೋಗಿ ಭಗವತ್ ಚಿಂತನೆ ಮಾಡುವುದು ಶ್ರೇಯಸ್ಕರವಾದದ್ದು. ಏನು ಹೇಳುತ್ತೀಯೇ? ಮಣಿಲಾಲ, ಹೌದು, ಸಂಸಾರದ ತಾಪತ್ರಯ ನನಗೆ ಹಿಡಿಸುತ್ತಿಲ್ಲ. ಶ್ರೀರಾಮಕೃಷ್ಣರು, ಗೌರಿ ಪಂಡಿತ ತನ್ನ ಹೆಂಡತಿಗೆ ಪುಷ್ಪಾಂಜಲಿಯನ್ನರ್ಪಿಸಿ ಆಕೆಯನ್ನು ಪೂಜಿಸುತ್ತಿದ್ದ. ಎಲ್ಲ ಹೆಂಗಸರೂ ಭಗವತಿಯ ಒಂದೊಂದು ರೂಪ. ಮಣಿಲಾಲನಿಗೆ, ನಿನ್ನ ಆ ಕಥೆಯನ್ನು ಇವರಿಗೆ ಸ್ವಲ್ಪ ಹೇಳು. ಮಣಿಲಾಲ ನಗುತ್ತಾ, ಕೆಲವು ಮಂದಿ ಒಂದು ದೋಣಿ ಮಾಡಿಕೊಂಡು ಗಂಗಾ ನದಿಯನ್ನು ದಾಟುತ್ತಿದ್ದರು. ಅವರಲ್ಲಿ ಒಬ್ಬ ಪಂಡಿತ ಇದ್ದ. ಆತ ತನ್ನ ಪಾಂಡಿತ್ಯವನ್ನು ಬಹಳವಾಗಿ ಕೊಚ್ಚಿಕೊಳ್ಳಲಾರಂಭಿಸಿದ. ಆತ ಹೇಳಿದ, ತಾನು ವೇದ, ವೇದಾಂತ, ಷಡ್ದರ್ಶನ ಇತ್ಯಾದಿ ಅನೇಕ ಶಾಸ್ತ್ರಗಳನ್ನು ಓದಿರುವುದಾಗಿ. ಆತ ಒಬ್ಬನನ್ನು ಕೇಳಿದ, ನಿನಗೆ ವೇದಾಂತದ ಪರಿಚಯ ಆಗಿದೆಯೇ? ಆತ ಹೇಳಿದ, ಇಲ್ಲ ಸ್ವಾಮಿ, ಶಾಸ್ತ್ರಗಿಸ್ತ್ರಗಳನ್ನು ಸ್ವಲ್ಪವೂ ಓದಿಲ್ಲವೇ? ಇಲ್ಲ ಸ್ವಾಮಿ. ಪಂಡಿತ ಅತ್ಯಂತ ಗರ್ವದಿಂದ ಹೀಗೆ ಮಾತನಾಡುತ್ತಿದ್ದರೂ ಆ ಪ್ರಯಾಣಿಕ ಸುಮ್ಮನೆ ಕುಳಿತಿದ್ದ. ಇದ್ದಕ್ಕಿದ್ದ ಹಾಗೆ ದೊಡ್ಡ ಬಿರುಗಾಳಿ ಎದ್ದು ದೋಣಿ ಇನ್ನೇನು ಮುಗುಚಿಕೊಂಡು ಬಿಡುವುದರಲ್ಲಿತ್ತು. ಆಗ ಆ ಪ್ರಯಾಣಿಕ ಪಂಡಿತನನ್ನು ಕೇಳಿದ, ಪಂಡಿತರೇ, ನಿಮಗೆ ಈಜು ಬರುವುದೇ? ಪಂಡಿತ ಇಲ್ಲ ಎಂದ. ಪ್ರಯಾಣಿಕ ಹೇಳಿದ, ಸ್ವಾಮಿ, ನನಗೆ ಸಾಂಖ್ಯ, ಪಾತಂಜಲ ಇವು ಯಾವುವೂ ಗೊತ್ತಿಲ್ಲ, ಆದರೆ ನನಗೆ ಈಜುವುದು ಗೊತ್ತಿದೆ. ಶ್ರೀರಾಮಕೃಷ್ಣರು ನಗುತ್ತಾ, ಅನೇಕ ಶಾಸ್ತ್ರಗಳ ಪರಿಚಯ ಮಾಡಿಕೊಂಡಿದ್ದರೆ ಏನು ಬಂತು? ಭವನದಿಯನ್ನು ದಾಟುವುದು ಹೇಗೆ ಎಂಬುದನ್ನು ಅವಶ್ಯವಾಗಿ ಅರಿತುಕೊಳ್ಳಬೇಕು. ಭಗವಂತನೇ ವಸ್ತು, ಉಳಿದುವೆಲ್ಲ ಅವಸ್ತು. ಲಕ್ಷ್ಯವನ್ನು ಭೇದಿಸುವ ಸಮಯದಲ್ಲಿ ದ್ರೋಣಾಚಾರ್ಯರು ಅರ್ಜುನನನ್ನು ಕೇಳಿದರು, ನಿನ್ನ ಕಣ್ಣಿಗೆ ಏನು ಕಾಣುತ್ತಿದೆ? ಈ ದೊರೆಗಳು ನಿನ್ನ ಕಣ್ಣಿಗೆ ಬೀಳುತ್ತಿದ್ದಾರೆಯೇ? ಆತ ಹೇಳಿದ, ಇಲ್ಲ. ನಾನು ಕಣ್ಣಿಗೆ ಬೀಳುತ್ತಿದ್ದೇನೆಯೇ? ಇಲ್ಲ. ಆ ಮರ? ಇಲ್ಲ. ಆ ಮರದ ಮೇಲಿರುವ ಹಕ್ಕಿ? ಇಲ್ಲ. ಹಾಗಾದರೆ ನಿನಗೇನು ಕಾಣುತ್ತಿದೆ? ಕೇವಲ ಹಕ್ಕಿಯ ಕಣ್ಣು. ಯಾರಿಗೆ ಕೇವಲ ಹಕ್ಕಿಯ ಕಣ್ಣು ಕಾಣಬರುವುದೋ ಆತ ಮಾತ್ರ ತನ್ನ ಲಕ್ಷ್ಯವನ್ನು ಭೇದಿಸಬಲ್ಲ. ಯಾರ ದೃಷ್ಟಿಗೆ ಕೇವಲ ಭಗವಂತನೇ ವಸ್ತು, ಉಳಿದುವೆಲ್ಲ ಅವಸ್ತು ಎಂದು ಕಾಣಬರುವುದೋ ಆತನೇ ನಿಜವಾದ ಬುದ್ಧಿವಂತ. ಉಳಿದ ವಿಷಯಗಳ ಸುದ್ದಿ ಸಮಾಚಾರ ನಮಗೇಕೆ? ಹನುಮಂತ ಒಮ್ಮೆ ಹೇಳಿದ, ನನಗೆ ತಿಥಿ, ವಾರ, ನಕ್ಷತ್ರ ಇವುಗಳ ವಿಷಯವಾಗಿ ಏನೂ ಗೊತ್ತಿಲ್ಲ. ಕೇವಲ ರಾಮಚಿಂತನೆ ಮಾಡುತ್ತಿದ್ದೇನೆ. ಮಾಸ್ಟರಿಗೆ, ಇಲ್ಲಿನ ಉಪಯೋಗಕ್ಕಾಗಿ ಕೆಲವು ಬೀಸಣಿಗೆ ಕೊಂಡುಕೊಂಡು ಬಾ. ಮಣಿಲಾಲನಿಗೆ, ಒಮ್ಮೆ ನೀನು ಹೋಗಿ ಇವನ ತಂದೆಯನ್ನು ಸಂಧಿಸಿ ಬಾ. ಭಕ್ತನನ್ನು ನೋಡಿದರೆ ಉದ್ದೀಪನವಾಗುತ್ತದೆ. ಮಾಸ್ಟರಿಗೆ, ನನ್ನ ತೋಳಿಗೆ ಪೆಟ್ಟು ತಗುಲಿದ ನಂತರ ನನ್ನ ಮಾನಸಿಕ ಅವಸ್ಥೆಯಲ್ಲಿ ದೊಡ್ಡ ಪರಿವರ್ತನೆಯೇ ಆಗಿಬಿಟ್ಟಿದೆ. ಈಗ ಕೇವಲ ನರಲೀಲೆ ಬಹಳವಾಗಿ ಹಿಡಿಸುತ್ತಿದೆ. ನಿತ್ಯ ಮತ್ತು ಲೀಲೆ. ನಿತ್ಯ ಎಂದರೆ ಆ ಅಖಂಡ ಸಚ್ಚಿದಾನಂದ. ಲೀಲೆ ಎಂದರೆ ಭಗವಲ್ಲೀಲೆ, ನರಲೀಲೆ, ಜಗಲ್ಲೀಲೆ. ವೈಷ್ಣವಚರಣ ಹೇಳುತ್ತಿದ್ದ, ನರಲೀಲೆಯಲ್ಲಿ ಶ್ರದ್ಧೆಯುಂಟಾದುದೇ ಆದರೆ ಪೂರ್ಣ ಜ್ಞಾನ ದೊರೆತು ಬಿಡುತ್ತದೆ ಎಂದು. ಆಗ ಅದು ಸರಿ ಎಂದು ತೋರಲಿಲ್ಲ. ಈಗ ಕಾಣುತ್ತಿದೆ ಸರಿ ಎಂದು. ಕೋಮಲ ಭಾವ, ಪ್ರೇಮ ಭಾವ ಇವನ್ನು ಹೊರಸೂಸುವ ಮನುಷ್ಯನ ಭಾವಚಿತ್ರ
ವೈಷ್ಣವಚರಣನಿಗೆ ಬಹಳವಾಗಿ ಹಿಡಿಸುತ್ತದೆ. ಮಣಿಲಾಲನಿಗೆ ಭಗವಂತನೇ ಮನುಷ್ಯನಾಗಿ ಲೀಲೆ ಮಾಡುತ್ತಾನೆ, ಆತನೇ ಮಣಿಮಲ್ಲಿಕನಾಗಿದ್ದಾನೆ. ಸಿಖ್ಖರು ಉಪದೇಶವೀಯುತ್ತಾರೆ, ನೀನು ಸಚ್ಚಿದಾನಂದ ಎಂದು. ಒಮ್ಮೊಮ್ಮೆ ಮನುಷ್ಯನಿಗೆ ತನ್ನ ಸ್ವರೂಪದ ಕ್ಷಣ ದರ್ಶನ ದೊರೆತು ಆಶ್ಚರ್ಯಚಕಿತನಾಗಿ ಬಿಡುತ್ತಾನೆ. ಆನಂದದಿಂದ ತುಂಬಿ ತುಳುಕಾಡಲಾರಂಭಿಸುತ್ತಾನೆ. ಇದು ಇದ್ದಕ್ಕಿದ್ದ ಹಾಗೆ ಆತ್ಮೀಯ ಬಂಧುವನ್ನು ದರ್ಶಿಸಿದ ಹಾಗೆ. ಮಾಸ್ಟರಿಗೆ ಅಂದು ಗಾಡಿಯಲ್ಲಿ ಬರುತ್ತಾ ಇದ್ದ ಹಾಗೆ ಬಾಬುರಾಮನನ್ನು ನೋಡಿ ನನಗೆ ಆ ರೀತಿಯಾಗಿ ಆಯಿತು. ಶಿವ ತನ್ನ ಸ್ವಸ್ವರೂಪವನ್ನು ದರ್ಶನ ಮಾಡಿದಾಗ ಆತ ಆನಂದದಿಂದ ಹೀಗೆ ಹೇಳಿಕೊಂಡು ನರ್ತಿಸುತ್ತಾನೆ, ನಾನು ಏನು. ಅಧ್ಯಾತ್ಮ ರಾಮಾಯಣದಲ್ಲಿ ಈ ವಿಷಯವೇ ಇದೆ. ಅಲ್ಲಿ ನಾರದ ಹೇಳುತ್ತಾನೆ, ಹೇ ರಾಮ, ಪುರುಷರು ಯಾರು ಇದ್ದಾರೋ ಅವರೆಲ್ಲರೂ ನೀನೇ, ಹೆಂಗಸರು ಯಾರು ಇದ್ದಾರೋ ಅವರೆಲ್ಲರೂ ಸೀತೆಯೇ. ರಾಮಲೀಲೆಯಲ್ಲಿ ಯಾರು ಅಭಿನಯಿಸಿದ್ದಾರೋ ಅವರೆಲ್ಲರನ್ನೂ ನೋಡಿ ನನಗೆ ಅನಿಸಿತು, ಭಗವಂತನೇ ಈ ಎಲ್ಲ ಮನುಷ್ಯರ ರೂಪ ಧರಿಸಿದ್ದಾನೆ ಎಂದು. ವಾಸ್ತವ ಕೃತಕ ಎರಡೂ ಸಮಾನವಾಗಿ ಕಂಡವು. ಕುಮಾರಿ ಪೂಜೆ ಮಾಡುತ್ತಾರಲ್ಲ ಏಕೆ? ಎಲ್ಲ ಸ್ತ್ರೀಯರೂ ಭಗವತಿಯ ಒಂದೊಂದು ರೂಪ. ಆದರೆ ಶುದ್ಧಾತ್ಮ ಕುಮಾರಿಯಲ್ಲಿ ಆಕೆ ವಿಶೇಷವಾಗಿ ವ್ಯಕ್ತಳಾಗಿರುತ್ತಾಳೆ. ಮಾಸ್ಟರಿಗೆ ನನಗೆ ದೇಹಾರೋಗ್ಯ ಕೆಟ್ಟಿತು ಎಂದರೆ ಧೈರ್ಯಗೆಡುತ್ತದೆಯಲ್ಲ ಏಕೆ? ನನ್ನನ್ನು ಭಗವತಿ ಬಾಲಕನ ಅವಸ್ಥೆಯಲ್ಲಿ ಇಟ್ಟುಬಿಟ್ಟಿದ್ದಾಳೆ. ಮಗು ಎಲ್ಲಕ್ಕೂ ತಾಯಿಯನ್ನು ಸಂಪೂರ್ಣವಾಗಿ ಅವಲಂಬಿಸಿರುತ್ತದೆ. ದಾಸಿಯ ಮಗು ಯಜಮಾನನ ಮಗುವಿನೊಡನೆ ಜಗಳ ಕಾಯುವಾಗ ಹೇಳುತ್ತದೆ, ನೋಡು ಅಮ್ಮನಿಗೆ ಹೇಳಿಬಿಡುತ್ತೇನೆ. ರಾಜ ಬಜಾರಿಗೆ ಫೋಟೋ ತೆಗೆದುಕೊಳ್ಳಲು ನನ್ನನ್ನು ಕರೆದುಕೊಂಡು ಹೋದರು. ಅಂದು ನಾನು ರಾಜೇಂದ್ರ ಮಿತ್ರನ ಮನೆಗೆ ಹೋಗಿ ಬರಬೇಕು ಎಂದು ವ್ಯವಸ್ಥೆಯಾಗಿತ್ತು. ಕೇಶವನೇ ಮೊದಲಾದವರು ಅಲ್ಲಿಗೆ ಬರುವರೆಂದು ಕೇಳಿದ್ದೆ. ಅಲ್ಲಿ ಏನೇನು ಮಾತನಾಡಬೇಕು ಎಂಬುದನ್ನು ಮೊದಲೇ ನಿರ್ಧಾರ ಮಾಡಿಕೊಂಡಿದ್ದೆ. ಆದರೆ ರಾಜ ಬಜಾರಿಗೆ ಹೋಗುವುದರಲ್ಲಿ ಎಲ್ಲ ಮರೆತು ಹೋಯಿತು. ಆಗ ನಾನು ಭಗವತಿಗೆ ಹೇಳಿದೆ, ತಾಯೇ ನೀನೇ ಮಾತನಾಡು, ನನಗೆ ಏನು ತಾನೇ ಗೊತ್ತು? ನನ್ನದು ಜ್ಞಾನಿಯ ಸ್ವಭಾವವಲ್ಲ. ಆತ ತಾನೇ ದೊಡ್ಡವನು ಎಂದು ಭಾವಿಸುತ್ತಾನೆ. ಆತ ಹೇಳುತ್ತಾನೆ, ಏನು ನನಗೆ ರೋಗವೇ? ಕೊಯರ್ ಸಿಂಗ್ ಒಮ್ಮೆ ನನಗೆ ಹೇಳಿದ, ನಿಮಗೆ ಇನ್ನೂ ದೇಹದ ಮೇಲೆ ಭಾವನೆ ಇದೆ. ನನ್ನ ಸ್ವಭಾವ ಇದು. ನನ್ನ ತಾಯಿಗೆ ಎಲ್ಲ ಗೊತ್ತಿದೆ ಎಂಬುದು. ರಾಜೇಂದ್ರ ಮಿತ್ರನ ಮನೆಯಲ್ಲಿ ಮಾತನಾಡುವವಳು ಅವಳೇ. ಆಕೆಯ ಮಾತೇ ಮಾತು. ಸರಸ್ವತಿಯ ಜ್ಞಾನ ಭಂಡಾರದ ಒಂದು ಕಿರಣ ಸಹಸ್ರಾರು ಮಂದಿ ಪಂಡಿತರನ್ನು ದಿಗ್ಭ್ರಮೆಗೊಳಿಸಿಬಿಡುತ್ತದೆ. ಭಗವತಿ ನನ್ನನ್ನು ಭಕ್ತನ ಅವಸ್ಥೆಯಲ್ಲಿ, ವಿಜ್ಞಾನಿಯ ಅವಸ್ಥೆಯಲ್ಲಿ ಇಟ್ಟಿದ್ದಾಳೆ. ಈ ಕಾರಣದಿಂದಲೇ ನಾನು ರಾಖಾಲ ಮೊದಲಾದವರೊಡನೆ ಹುಡುಗಾಟವಾಡುವುದು. ಆಕೆಯೇನಾದರೂ ನನ್ನನ್ನು ಜ್ಞಾನಿಯ ಅವಸ್ಥೆಯಲ್ಲಿ ಇಟ್ಟಿದ್ದರೆ ಇದೆಲ್ಲ ಸಾಧ್ಯವಾಗುತ್ತಿರಲಿಲ್ಲ. ಈ ಅವಸ್ಥೆಯಲ್ಲಿ ಕಂಡುಬರುತ್ತದೆ, ಭಗವತಿಯೇ ಎಲ್ಲವೂ ಆಗಿರುವುದು. ಎಲ್ಲೆಲ್ಲೂ ಆಕೆಯೇ ಕಾಣುತ್ತಿದ್ದಾಳೆ. ಕಾಳಿ ದೇವಾಲಯದಲ್ಲಿ ನನಗೆ ಅನುಭವವಾಯಿತು. ಎಲ್ಲವೂ ಭಗವತಿಯೇ ಆಗಿರುವುದು. ದುಷ್ಟರೂ ಕೂಡ ಭಾಗವತ ಪಂಡಿತನ ಸೋದರ ಕೂಡ. ಒಮ್ಮೆ ನಾನು ರಾಮಲಾಲನ ತಾಯಿಯನ್ನು ಬೈಯುವುದರಲ್ಲಿದ್ದು ತಡೆದುಕೊಳ್ಳಬೇಕಾಯಿತು. ಭಗವತಿಯ ಒಂದು ರೂಪವೇ ಆಗಿ ಅವಳು ಕಂಡುಬಂದಳು. ಕುಮಾರಿಯರ ಆಂತರ್ಯದಲ್ಲಿ ಭಗವತಿ ಕಾಣಬರುವುದರಿಂದ ನಾನು ಅವರನ್ನು ಪೂಜಿಸುತ್ತಿದ್ದೇನೆ. ನನ್ನ ಹೆಂಡತಿ ನನ್ನ ಕಾಲನ್ನು ಒತ್ತುತ್ತಾಳೆ. ಆದರೆ ಅನಂತರ ನಾನು ಆಕೆಗೆ ನಮಸ್ಕಾರ ಮಾಡುತ್ತೇನೆ. ನೀವು ನನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡುತ್ತೀರಿ. ಹೃದಯ ಇಲ್ಲಿ ಇದ್ದುದೇ ಆದರೆ ಅದನ್ನು ಮುಟ್ಟಲು ಯಾರಿಗೆ ತಾನೇ ಧೈರ್ಯ ಉಂಟಾಗುತ್ತಿತ್ತು?
ಪಾದ ಮುಟ್ಟಲು ಆತ ಯಾರನ್ನೂ ಬಿಟ್ಟುಕೊಡುತ್ತಿರಲಿಲ್ಲ. ಭಗವತಿ ನನ್ನನ್ನು ಎಲ್ಲರಲ್ಲೂ ಭಗವಂತನನ್ನು ನೋಡುವ ಅವಸ್ಥೆಯಲ್ಲಿ ಇಟ್ಟಿರುವುದರಿಂದ ನಾನು ಪ್ರತಿ ನಮಸ್ಕಾರ ಮಾಡಬೇಕಾಗಿದೆ. ನೋಡಿ, ದುಷ್ಟರನ್ನೂ ವರ್ಜಿಸಿ ಬಿಡುವ ಹಾಗಿಲ್ಲ. ತುಳಸಿ ದಳ ಒಣಗಿ ಹೋಗಲಿ ಅಥವಾ ಬಹಳ ಪುಟ್ಟದಾಗಿರಲಿ, ಪೂಜೆಗೆ ಉಪಯೋಗ ಆಗಿಯೇ ಆಗುತ್ತದೆ. 2ನೇ ಮಾರ್ಚಿ 1884 ಫಾಲ್ಗುಣ ಶುಕ್ಲ ಪಂಚಮಿ ಭಾನುವಾರ. ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಕುಳಿತುಕೊಂಡೇ ಬ್ರಾಹ್ಮ ಸಮಾಜದ ತ್ರೈಲೋಕ್ಯ ಹಾಡುತ್ತಿದ್ದ ಭಜನೆಯನ್ನು ಕೇಳುತ್ತಿದ್ದಾರೆ. ಪರಮಹಂಸರ ಶರೀರಾರೋಗ್ಯ ಎಂದಿನ ಸ್ಥಿತಿಗೆ ಇನ್ನೂ ಬಂದಿಲ್ಲ. ಇನ್ನೂ ಅವರ ತೋಳಿನಲ್ಲಿ ಪಟ್ಟಿ ಕಟ್ಟಲ್ಪಟ್ಟೇ ಇದೆ. ನರೇಂದ್ರ, ಸುರೇಂದ್ರ, ಮಾಸ್ಟರ್ ಅಲ್ಲದೆ ಇನ್ನೂ ಅನೇಕ ಮಂದಿ ಭಕ್ತರು ನೆಲದ ಮೇಲೆ ಕುಳಿತಿದ್ದಾರೆ. ನರೇಂದ್ರನ ತಂದೆ ಹೈಕೋರ್ಟಿನ ಒಬ್ಬ ವಕೀಲನಾಗಿದ್ದ. ಆತ ಪರಲೋಕ ಪ್ರಾಪ್ತಿಯನ್ನು ಹೊಂದಿದ ನಂತರ ಆತನ ಪರಿವಾರ ವರ್ಗ ಬಹಳ ಕಷ್ಟದ ಮಡುವಿಗೆ ಧುಮುಕಿದೆ. ಆತನ ಮನೆಯವರಿಗೆ ಕೆಲವು ವೇಳೆ ಯಾವ ಆಹಾರವೂ ದೊರೆಯದೆ ಉಪವಾಸವಿರಬೇಕಾಗಿರುತ್ತದೆ. ನರೇಂದ್ರ ಈ ಕಷ್ಟಗಳ ದೆಸೆಯಿಂದ ಬಹಳ ಚಿಂತೆಗೊಳಗಾಗಿ ಕಾಲ ತಳ್ಳುತ್ತಿದ್ದಾನೆ. ತ್ರೈಲೋಕ್ಯ ಭಗವತಿಯ ಸಂಬಂಧವಾಗಿ ಹಾಡುತ್ತಿದ್ದಾನೆ. ನಿನ್ನೊಲವಿನ ಮಡಿಲೊಳಡಗಿ ನಿನ್ನೆಡೆಗೆ ಕಣ್ಣ ಚಾಚಿ ಓ ತಾಯಿ ಎನ್ನುವೆ, ಚಿದಾನಂದ ರಸಧಿಯಲ್ಲಿ ಮಹಾಯೋಗ ನಿದ್ರೆಯಲ್ಲಿ ನಾನು ಮುಳುಗಿ ಹೋಗುವೆ, ತೆರೆದೆವೆಗಳ ಮುಚ್ಚಲಾರೆ ಭವಭಯದಲ್ಲಿ ಲೀನನಾದೆ, ನಿನ್ನೊಲವಿನ ಮಡಿಲಿನಲ್ಲಿ ಸ್ನೇಹಾಂಚಲ ದಾಸರೆಯಲಿ ನನ್ನ ನಿರಿಸು ಎನ್ನುವೆ. ಪರಮಹಂಸರು ಈ ಹಾಡನ್ನು ಕೇಳುತ್ತಾ ಇದ್ದ ಹಾಗೆ ಪ್ರೇಮಾಶ್ರವನ್ನು ಸುರಿಸುತ್ತಾ ಹೇಳುತ್ತಿದ್ದಾರೆ. ಆಹಾ, ಎಂಥ ಭಾವ! ತ್ರೈಲೋಕ್ಯ ಮತ್ತೆ ಹಾಡುತ್ತಿದ್ದಾನೆ. ನನ್ನ ಲಜ್ಜೆಯ ನೀಗಿ ನನ್ನ ಮನವ ನುಡಿಪ, ನೀನಿಲ್ಲದಿನ್ನಾರು ಗತಿಯು ನನಗೆ, ನೀನೆನ್ನ ಪ್ರಾಣಪತಿ, ನೀನೇ ಪ್ರಾಣಾಧಾರ, ನೀನು ಆಲಂಬನವು ಈ ದಾಸಗೆ. ಆತ ಈಗ ಹಾಡುತ್ತಿದ್ದಾನೆ. ನಿನ್ನ ಪಾದದ ನೆಳಲ ಸೇರುತ್ತ ಜಾತಿ ಕುಲದ ಅಭಿಮಾನವೆಲ್ಲವ ನಾನು ಕಳೆಯುತ್ತ ನಿಂದೆನು, ಲಜ್ಜೆ ಭಯಗಳ ದೂಡಿ ನಾನೇ ಕಾಂಗಿ ಪಯಣಿಗ ನಾದೆನು, ಜಗದ ಮಂದಿಯ ಜೊತೆಗೆ ನೇಹಿಗರೆನ್ನ ನಿಂದಿಸಿ ತೊರೆದರು, ನಿನ್ನ ಕೃಪೆಗೀ ಎಲ್ಲ ಬವಣೆಯ ಸಹಿಸಿ ನಿನ್ನೆಡೆ ಬಂದೆನು, ನೀನೆ ನನಗಿನ್ನಾಸರೆಯು ಗುರುವೇ, ಕೊಲ್ಲು ಅಥವಾ ಕಾಪಿಡು, ನಿನ್ನ ಮಹಿಮೆಯು ನನ್ನ ಗೌರವದಲ್ಲಿ ಎಂಬುದ ನೆನಪಿಡು, ನನ್ನ ಎದೆ ಅಧಿರಾಜ ನೀನೇ, ನನ್ನೊಳೊಲವಿನ ಕಿಡಿಯು ನೀನೇ, ನಿನಗೆ ತಿಳಿದೊಳು ನಡೆಯಿಸು. ಮತ್ತೆ ಈಗ ಹಾಡುತ್ತಿದ್ದಾನೆ. ಸಂಸಾರದ ಸೆರೆಯ ಬಿಡಿಸಿ ನಿನ್ನೊಲವಿನ ಸೆರೆಯಲಿ ನನ್ನ ಬಂಧಿಸಿರುವ ಗುರುವೆ, ರಕ್ಷಿಸು ನಿನ್ನಡಿಯಲಿ, ನಿನ್ನೊಲವಿನ ಸುಧೆಯ ನೆರೆದು ಹಗಲಿರಳೂ ಪೋಷಿಸು ಎನ್ನುವನೀ ಪ್ರೇಮದಾಸ, ನಿನ್ನ ಚರಣದಾಸನು. ಪರಮಹಂಸರು ಮತ್ತೆ ಪ್ರೇಮಾಶ್ರು ಸುರಿಸುತ್ತಿದ್ದಾರೆ. ಈಗ ಅವರೇ ರಾಮಪ್ರಸಾದನ ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಲಾರಂಭಿಸಿದ್ದಾರೆ. ಯಶ ಅಪಯಶ ಕುರಸ ಸರಸ ಸಕಲ ರಸವು ನಿನ್ನದೇ, ಸಕಲ ರಸೇಶ್ವರಿಯು ನೀನೆ, ಇದರೊಳೇಕೆ ನೀನೀತರ ರಸಭಂಗವ ಮಾಡುವೆ. ಪರಮಹಂಸರು ತ್ರೈಲೋಕ್ಯನನ್ನು ಸಂಬೋಧಿಸಿ ಹೇಳುತ್ತಿದ್ದಾರೆ. ಆಹಾ, ನಿನ್ನ ಹಾಡುಗಳು ಎಷ್ಟು ಸೊಗಸಾದವು! ಅವುಗಳಲ್ಲಿ ನಿಜವಾದ ತತ್ವವಿದೆ. ಸಮುದ್ರಕ್ಕೆ ಯಾರು ಹೋಗಿದ್ದಾನೋ ಆತನೇ ಅಲ್ಲಿಂದ ನೀರು ತರಬಲ್ಲ. ತ್ರೈಲೋಕ್ಯ ಮತ್ತೆ ಹಾಡುತ್ತಿದ್ದಾನೆ. ನಿನ್ನದೇ ಹಾಡು, ನಿನ್ನದೇ ಕುಣಿತ, ನಿನ್ನದೇ ರಾಗತಾಳ, ಎಲ್ಲ ನನ್ನದೆಂದು ತಿಳಿಯುತ್ತಿರುವ ನೀ ಭ್ರಾಂತ ಮೂಢ ಮನುಜ, ನೆರಳ ಬೊಂಬೆ ನರ ನಿನ್ನೊಡನಡೆಯಲು ದಿವ್ಯ ತೇಜನಹನು, ದೇಹಯಂತ್ರದಲ್ಲಿ ಕುಳಿತು ರಥವನ್ನು ನಡೆಸುವವಳು ನೀನು, ಪಾಪ ಪುಣ್ಯಗಳ ಫಲವ ನೀಯುವಳು ಮುಕ್ತಿದಾತೆ ನೀನು, ಪಾಪ ಭಾವ ಪರಿತಾಪನಾದರೂ ಮುಕ್ತ ಭ್ರಾಂತನಿವನು, ಸರ್ವಮೂಲ ನೀ ಆತ್ಮದಾತ್ಮನಿ ಹೃದಯದೊಡತಿ ನೀನು, ನಿನ್ನ ಕರುಣೆಯಲ್ಲಿ ಪರಮ ಪಾಪಿಯು ಪರಮಯೋಗಿಯಹನು. ಹಾಡುವುದು ಮುಗಿಯಿತು. ಈಗ ಪರಮಹಂಸರು ಭಕ್ತರೊಡನೆ ಮಾತನಾಡಲು ಆರಂಭಿಸಿದ್ದಾರೆ. ಶ್ರೀರಾಮಕೃಷ್ಣರು
ಭಗವಂತನೇ ಸೇವ್ಯ, ಭಗವಂತನೇ ಸೇವಕ. ಈ ಭಾವಪೂರ್ಣತೆ ಜ್ಞಾನದ ಚಿಹ್ನೆ. ಮೊದಲು ಸಾಧಕ ನೇತಿ ನೇತಿ ಎಂದು ವಿಚಾರ ಮಾಡುತ್ತಾನೆ. ಆ ನಂತರ ಆತನಿಗೆ ಬೋಧೆಯಾಗುತ್ತದೆ ಭಗವಂತನೊಬ್ಬನೇ ಸತ್ಯ, ಉಳಿದುವೆಲ್ಲ ಮಿಥ್ಯೆ ಎಂಬುದಾಗಿ. ಬಳಿಕ ಅದೇ ಸಾಧಕನ ಅನುಭವಕ್ಕೆ ಬರುತ್ತದೆ ಭಗವಂತನೊಬ್ಬನೇ ಎಲ್ಲವೂ ಆಗಿರುವುದು. ಮಾಯೆ, ಜೀವ, ಜಗತ್ತು ಎಲ್ಲವೂ. ಅನುಲೋಮದ ನಂತರ ವಿಲೋಮ. ಇದು ಪುರಾಣದ ಅಭಿಮತ. ಉದಾಹರಣೆಗೆ, ಬೇಲದ ಹಣ್ಣಿನಲ್ಲಿ ತಿರುಳು, ಬೀಜ, ಕರಟ ಕೂಡಿಕೊಂಡಿವೆ. ಕರಟ ಬೀಜಗಳನ್ನು ಪ್ರತ್ಯೇಕಿಸಿ ಬಿಟ್ಟರೆ ತಿರುಳು ದೊರೆಯುತ್ತದೆ. ಆದರೆ ಬೇಲದ ಹಣ್ಣಿನ ತೂಕ ಎಷ್ಟು ಎಂಬುದನ್ನು ತಿಳಿಯಬೇಕಾದರೆ ಬೀಜ ಕರಟಗಳನ್ನು ಬಿಟ್ಟು ತೂಗಿದರೆ ಬೇಲದ ಹಣ್ಣಿನ ತೂಕ ಸಿಕ್ಕುವ ಹಾಗಿಲ್ಲ. ಈ ಕಾರಣದಿಂದ ಮೊದಲು ಜೀವ ಜಗತ್ತುಗಳನ್ನು ವರ್ಜಿಸಿ ಸಚ್ಚಿದಾನಂದವನ್ನು ಮುಟ್ಟಬೇಕು. ಆತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ನಂತರ ಕಂಡುಬರುತ್ತದೆ ಆತನೇ ಈ ಜೀವ ಜಗತ್ತು ಆಗಿದ್ದಾನೆ ಎಂಬುದಾಗಿ. ತಿರುಳು ಯಾವ ವಸ್ತುವಿನಿಂದ ಉತ್ಪತ್ತಿಯಾಗಿರುವುದೋ ಅದೇ ವಸ್ತುವಿನಿಂದ ಬೀಜ ಕರಟ ಉತ್ಪತ್ತಿಯಾಗಿವೆ. ಇದು ಮಜ್ಜಿಗೆ, ಬೆಣ್ಣೆ ಎರಡೂ ಒಂದೇ ವಸ್ತುವಿನಿಂದ ಉತ್ಪನ್ನವಾದ ಹಾಗೆ. ಆದರೆ ಪ್ರಶ್ನೆ ಏಳಬಹುದು, ಸಚ್ಚಿದಾನಂದ ಇಷ್ಟೊಂದು ಗಟ್ಟಿ ಹೇಗೆ ಆದ? ಈ ಭೂಮಿಯನ್ನು ಮುಟ್ಟಿ ನೋಡಿದರೆ ಅದು ಬಹಳ ಗಟ್ಟಿಯಾಗಿರುವಂತೆ ತೋರಿ ಬರುತ್ತದೆಯಲ್ಲ. ಮತ್ತೆ ಇದಕ್ಕೆ ಉತ್ತರ, ಶುಕ್ರ ಶೋಣಿತಗಳು ಬಹಳ ತೆಳುವಾದ ದ್ರವಗಳಾದರೂ ಕೂಡ ಅವುಗಳಿಂದ ಮನುಷ್ಯನ ಇಷ್ಟೊಂದು ದೊಡ್ಡ ಆಕಾರ ಉತ್ಪತ್ತಿಯಾಗುವುದಿಲ್ಲವೇ? ಭಗವಂತನಿಗೆ ಎಲ್ಲವೂ ಸಾಧ್ಯ. ಮೊದಲು ಅಖಂಡ ಸಚ್ಚಿದಾನಂದನ ಸಾಕ್ಷಾತ್ಕಾರ ಮಾಡಿಕೊಂಡು ಅನಂತರ ಕೆಳಕ್ಕೆ ಬಂದು ಈ ಜಗತ್ತಿನ ಕಡೆ ನೋಡು. ಆಗ ಕಂಡುಬರುತ್ತದೆ ಎಲ್ಲವೂ ಆತನೇ ಆಗಿರುವುದು. ಈ ಜಗತ್ತು ಎಂದಿಗೂ ಆತನಿಂದ ಪ್ರತ್ಯೇಕವಲ್ಲ. ಎಲ್ಲ ತತ್ವಗಳೂ ಕೊನೆಗೆ ಆಕಾಶ ತತ್ವದಲ್ಲಿ ಲಯವಾಗುತ್ತವೆ. ಮತ್ತೆ ಸೃಷ್ಟಿಯಾಗಬೇಕಾದರೆ ಆಕಾಶ ತತ್ವದಿಂದ ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ ಉತ್ಪತ್ತಿಯಾಗುತ್ತದೆ. ಇದೇ ರೀತಿ ಕ್ರಮೇಣ ಇಡೀ ಬ್ರಹ್ಮಾಂಡವೇ ಸೃಷ್ಟಿಯಾಗುತ್ತದೆ. ಅನುಲೋಮ ವಿಲೋಮ ನಡೆಯುತ್ತಲೇ ಇರುತ್ತದೆ. ಭಕ್ತ ಎಲ್ಲವನ್ನೂ ಸ್ವೀಕರಿಸುತ್ತಾನೆ. ಆತ ಅಖಂಡ ಸಚ್ಚಿದಾನಂದನನ್ನೂ ಸ್ವೀಕರಿಸುತ್ತಾನೆ, ಜೀವ ಜಗತ್ತುಗಳನ್ನೂ ಸ್ವೀಕರಿಸುತ್ತಾನೆ. ಆದರೆ ಯೋಗಿಯ ಮಾರ್ಗ ಬೇರೆ. ಆತ ಪರಮಾತ್ಮನನ್ನು ಮುಟ್ಟಿದ ನಂತರ ಹಿಂದಿರುಗಿ ಬರುವುದಿಲ್ಲ. ಪರಮಾತ್ಮನೊಡನೆ ಐಕ್ಯವಾಗಿ ಬಿಡುತ್ತಾನೆ. ಯಾವುದಾದರೂ ಒಂದು ನಿರ್ದಿಷ್ಟ ವಸ್ತುವಿನಲ್ಲಿ ಮಾತ್ರ ಭಗವಂತನನ್ನು ಯಾರು ಕಾಣುವನೋ ಆತನಿಗೆ ಖಂಡಜ್ಞಾನಿ ಅಂತ ಹೆಸರು. ಆತನ ಭಾವನೆ ಅದೊಂದನ್ನು ಬಿಟ್ಟರೆ ಬೇರೆ ಯಾವುದರಲ್ಲೂ ಭಗವಂತನಿಲ್ಲ ಎಂದು. ಭಕ್ತರಲ್ಲಿ 3 ವಿಧ: ಅಧಮ, ಮಧ್ಯಮ, ಉತ್ತಮ. ಅಧಮ ಭಕ್ತ ಹೇಳುತ್ತಾನೆ ಭಗವಂತ ಅಲ್ಲಿ ಎಂದರೆ ಆತ ಆಕಾಶದ ಕಡೆ ಕೈ ತೋರಿಸುತ್ತಾನೆ. ಮಧ್ಯಮ ಭಕ್ತ ಹೇಳುತ್ತಾನೆ ಭಗವಂತ ಹೃದಯ ಮಧ್ಯದಲ್ಲಿ ಅಂತರ್ಯಾಮಿ ರೂಪದಲ್ಲಿ ಇದ್ದಾನೆ. ಉತ್ತಮ ಭಕ್ತ ಹೇಳುತ್ತಾನೆ ಭಗವಂತನೇ ಎಲ್ಲವೂ ಆಗಿದ್ದಾನೆ. ಕಣ್ಣಿಗೆ ಏನೇನು ಬೀಳುವುದೋ ಎಲ್ಲವೂ ಆತನ ಒಂದೊಂದು ರೂಪ. ನರೇಂದ್ರ ಹಿಂದೆ ಹಾಸ್ಯ ಮಾಡುತ್ತಾ ಹೇಳುತ್ತಿದ್ದ, ಹೌದು ಭಗವಂತ ಎಲ್ಲವೂ ಆಗಿದ್ದಾನೆ. ಅದು ಹಾಗಿದ್ದರೆ ಈ ಬಟ್ಟಲೂ ಭಗವಂತ, ಆ ತಟ್ಟೆಯೂ ಭಗವಂತ. ಎಲ್ಲರೂ ನಗುತ್ತಿದ್ದಾರೆ. ಆದರೆ ಭಗವಂತನ ದರ್ಶನ ದೊರೆಯಿತು ಎಂದರೆ ಎಲ್ಲ ಸಂದೇಹಗಳು ನಿವೃತ್ತಿಯಾಗಿ ಬಿಡುತ್ತವೆ. ಬರೀದೆ ಕಿವಿಯಲ್ಲಿ ಕೇಳುವುದಕ್ಕೂ ಪ್ರತ್ಯಕ್ಷ ನೋಡುವುದಕ್ಕೂ ಅಜಗಜಾಂತರ ವ್ಯತ್ಯಾಸ. ಕೇವಲ ಶ್ರವಣದಿಂದ 100ಕ್ಕೆ 100 ಭಾಗ ಶ್ರದ್ಧೆ ಉಂಟಾಗುವುದಿಲ್ಲ. ಸಾಕ್ಷಾತ್ಕಾರವಾಯಿತು ಎಂದರೆ ಶ್ರದ್ಧೆಗೆ ಇನ್ನು ಯಾವುದರ ಕೊರತೆಯೂ ಇರದು. ಭಗವಂತನ ದರ್ಶನವಾದ ನಂತರ ಕರ್ಮತ್ಯಾಗ ಆಗಿಬಿಡುತ್ತದೆ. ದೇವಾಲಯದಲ್ಲಿ ನನ್ನ ಪೂಜೆ ನಿಂತು ಹೋದುದು ಹೀಗೆಯೇ. ಹಿಂದೆ ಕಾಳಿ ದೇವಾಲಯದಲ್ಲಿ ಪೂಜೆ ಮಾಡುತ್ತಿದ್ದೆ. ಭಗವತಿ ಇದ್ದಕ್ಕಿದ್ದ ಹಾಗೆ ತೋರಿಸಿಬಿಟ್ಟಳು ಎಲ್ಲವೂ ಚಿನ್ಮಯವಾಗಿರುವುದನ್ನು. ಪೂಜಾ ಪಾತ್ರೆಗಳು, ವೇದಿಕೆ, ಬಾಗಿಲು ಎಲ್ಲ ಚಿನ್ಮಯವಾಗಿರುವುದನ್ನು. ಮನುಷ್ಯರು, ಜೀವ ಜಗತ್ತು ಎಲ್ಲವೂ ಚಿನ್ಮಯವಾಗಿ ಕಂಡವು.
ಆಗ ಉನ್ಮತ್ತನ ಹಾಗೆ ಎಲ್ಲ ದಿಕ್ಕುಗಳಿಗೂ ಪುಷ್ಪವನ್ನು ಎರಚಲಾರಂಭಿಸಿದೆ. ಕಣ್ಣಿಗೆ ಬಿದ್ದುದನ್ನೆಲ್ಲ ಪೂಜಿಸಲಾರಂಭಿಸಿದೆ. ಒಂದು ದಿನ ಪೂಜೆಯ ಸಮಯದಲ್ಲಿ ಶಿವನ ತಲೆಯ ಮೇಲೆ ವಜ್ರದಾಭರಣ ಇಡುತ್ತಿದ್ದೆ. ಆಗ ಭಗವತಿ ನನಗೆ ತೋರಿಸಿದಳು, ಈ ವಿರಾಟ್, ಈ ವಿಶ್ವವೇ ಶಿವನೆಂದು. ಅಂದಿನಿಂದ ಶಿವನನ್ನು ನಾನು ಪ್ರತಿಮೆಯ ಮೂಲಕ ಪೂಜಿಸುವುದು ಕೊನೆಗೊಂಡಿತು. ಇನ್ನೊಂದು ದಿನ ನಾನು ಹೂವು ಕೊಯ್ಯುತ್ತಿದ್ದೆ. ಇದ್ದಕ್ಕಿದ್ದ ಹಾಗೆ ಭಗವತಿ ನನಗೆ ತೋರಿಸಿದಳು, ಹೂವಿನ ಗಿಡಗಳೆಲ್ಲ ಒಂದೊಂದು ತುರಾಯಿ ಎಂದು. ತ್ರೈಲೋಕ್ಯ. ಆಹಾ, ಭಗವಂತನ ಸೃಷ್ಟಿ ರಚನೆ ಎಷ್ಟು ಸುಂದರವಾದದ್ದು! ಶ್ರೀರಾಮಕೃಷ್ಣರು ಅಲ್ಲ, ಅದಲ್ಲ, ಇದ್ದಕ್ಕಿದ್ದ ಹಾಗೆ ತೋರಿಸಿಬಿಟ್ಟಳು. ನಾನು ಲೆಕ್ಕಾಚಾರ ಮಾಡಿ ಹಾಗೆ ಹೇಳಲಿಲ್ಲ. ತೋರಿಸಿದಳು, ಒಂದೊಂದು ಹೂವಿನ ಗಿಡವೂ ಒಂದೊಂದು ತುರಾಯಿ, ಅವುಗಳಿಂದ ವಿರಾಟ್ ಪುರುಷನ ಅಲಂಕಾರವಾಗಿದೆ ಎಂದು. ಅಂದಿನಿಂದ ನಾನು ಹೂವು ಕೊಯ್ಯುವುದು ನಿಂತು ಹೋಯಿತು. ಮನುಷ್ಯನನ್ನೂ ನಾನು ಅದೇ ರೀತಿಯಾಗಿ ನೋಡುತ್ತೇನೆ. ಮನುಷ್ಯ ನನ್ನ ಕಣ್ಣಿಗೆ ಬಿದ್ದಾಗ ನನಗೆ ತೋರುತ್ತದೆ, ಭಗವಂತನೇ ಮನುಷ್ಯ ಶರೀರ ಧರಿಸಿ ಹಿಂದಕ್ಕೂ ಮುಂದಕ್ಕೂ ಜಗ್ಗಿ ಜಗ್ಗಿ ನಡೆಯುತ್ತಿದ್ದಾನೋ ಏನೋ ಎಂಬುದಾಗಿ. ಅಲೆಯ ಮೇಲೆ ತೇಲುತ್ತಿರುವ ದಿಂಬಿನ ಹಾಗೆ. ದಿಂಬು ಅಲೆಗಳೊಡನೆ ಚಲಿಸುತ್ತಿರುತ್ತದೆ, ಕೆಳಕ್ಕೆ ಬಿದ್ದು ಮೇಲಕ್ಕೆ ಎದ್ದು. ಈ ಶರೀರ 2 ದಿನದ್ದು. ಭಗವಂತನೇ ಸತ್ಯ. ಶರೀರ ಈಗಿದ್ದುದು ಈಗಿರದು. ಅನೇಕ ವರ್ಷಗಳ ಹಿಂದೆ ನಾನು ಅಗ್ನಿಮಾಂದ್ಯದಿಂದ ಬಹಳವಾಗಿ ನರಳುತ್ತಿದ್ದಾಗ ಹೃದಯ ನನಗೆ ಸಲಹೆ ಇತ್ತ. ಭಗವತಿಗೆ ಒಮ್ಮೆ ಪ್ರಾರ್ಥನೆ ಮಾಡಿ ಗುಣಪಡಿಸಿಕೊಡಬೇಕೆಂದು, ನನ್ನ ರೋಗವನ್ನು ಗುಣಪಡಿಸಿಕೊಡಬೇಕೆಂದು ಆಕೆಯನ್ನು ಕೇಳಿಕೊಳ್ಳಲು ನನಗೆ ನಾಚಿಕೆಯಾಯಿತು. ನಾನು ಆಕೆಗೆ ಹೇಳಿದೆ, ತಾಯೇ, ನಾನು ಒಮ್ಮೆ ಏಷ್ಯಾಟಿಕ್ ಸೊಸೈಟಿ ವಸ್ತು ಸಂಗ್ರಹ ಶಾಲೆಯಲ್ಲಿ ಮನುಷ್ಯನ ಎಲುಬುಗೂಡನ್ನು ನೋಡಿದ್ದೆ. ತಂತಿಯಿಂದ ಬಿಗಿದು ಅದನ್ನು ಮನುಷ್ಯನ ಆಕೃತಿಗೆ ತಂದಿದ್ದರು. ತಾಯೇ, ಈ ಶರೀರವನ್ನು ಆ ರೀತಿಯಾಗಿ ಬಿಗಿದು ಸ್ವಲ್ಪ ನಿಲ್ಲಿಸು, ಆಗ ನನಗೆ ನಿನ್ನ ನಾಮಗುಣ ಕೀರ್ತನೆ ಮಾಡಿಕೊಂಡಿರಲು ಸಾಧ್ಯವಾಗುತ್ತದೆ. ಬದುಕಬೇಕೆಂಬ ಇಚ್ಛೆ ಏಕೆ ಉಂಟಾಗುತ್ತದೆ? ರಾವಣನ ವಧೆಯಾದ ನಂತರ ರಾಮ ಲಕ್ಷ್ಮಣರು ಲಂಕೆಯನ್ನು ಪ್ರವೇಶಿಸಿದರು. ಅವರು ರಾವಣನ ಅರಮನೆಗೆ ಹೋಗಿ ನೋಡುತ್ತಾರೆ. ರಾವಣನ ತಾಯಿ ನಿಕಷೆ ಅಲ್ಲಿಂದ ಓಡಿ ಹೋಗುತ್ತಿದ್ದಾಳೆ. ಲಕ್ಷ್ಮಣನಿಗೆ ಆಶ್ಚರ್ಯವಾಗಿ ಆತ ರಾಮನನ್ನು ಕೇಳಿದ, ಓ ರಾಮ, ನಿಕಷೆಯ ವಂಶವೆಲ್ಲ ಧ್ವಂಸವಾಗಿ ಹೋಗಿದೆ, ಆದರೂ ಆಕೆಗೆ ಪ್ರಾಣದ ಮೇಲೆ ಇಷ್ಟೊಂದು ಆಸೆ ಇದೆಯಲ್ಲ? ರಾಮ ನಿಕಷೆಯನ್ನು ಹತ್ತಿರಕ್ಕೆ ಕರೆದು ಹೇಳಿದ, ಹೆದರಬೇಡ, ನೀನು ಹೆದರಿ ಓಡಿ ಹೋಗುತ್ತಿದ್ದೆಯಲ್ಲ, ಏಕೆ? ನಿಕಷೆ ಹೇಳಿದಳು, ಹೇ ರಾಮ, ನಾನು ಹೆದರಿ ಓಡಿ ಹೋಗುತ್ತಿರಲಿಲ್ಲ. ನಾನು ಬದುಕಿಕೊಂಡಿದ್ದುದರಿಂದ ನಿನ್ನ ಇಷ್ಟೊಂದು ಲೀಲೆಗಳನ್ನು ನೋಡಲು ಸಾಧ್ಯವಾಯಿತು. ಬದುಕಿಕೊಂಡಿದ್ದರೆ ಇನ್ನೂ ಎಷ್ಟೋ ಲೀಲೆಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ಬದುಕಲು ಇಚ್ಛೆ, ಆಸೆ ಇಲ್ಲದೇ ಇತ್ತು ಎಂದರೆ ಶರೀರ ಬದುಕೆರದು. ನಗುತ್ತ, ನನಗೊಂದೆರಡು ಆಸೆಗಳಿದ್ದವು. ನಾನು ಭಗವತಿಗೆ ಪ್ರಾರ್ಥನೆ ಮಾಡಿದ್ದೆ, ಹೇ ತಾಯೇ, ಕಾಮಕಾಂಚನ ತ್ಯಾಗಿಗಳ ಸಹವಾಸ ಕೊಡು. ಮತ್ತೆ ಪ್ರಾರ್ಥಿಸಿದ್ದೆ, ನಿನ್ನ ಭಕ್ತರ ಮತ್ತು ಜ್ಞಾನಿಗಳ ಸಹವಾಸ ಮಾಡಬೇಕು ಅಂತ ಇಚ್ಛೆ ಇದೆ. ನನಗೆ ಸ್ವಲ್ಪ ನಡೆಯುವ ಶಕ್ತಿಯನ್ನು ಕೊಡು. ಅಲ್ಲಿ ಇಲ್ಲಿ ಸುತ್ತಿ ಅವರನ್ನೆಲ್ಲ ನೋಡಿಕೊಂಡು ಬರುತ್ತೇನೆ. ಆದರೆ ಭಗವತಿ ಹಾಗೆ ಸುತ್ತಿ ಬರುವ ಶಕ್ತಿಯನ್ನು ನನಗೆ ಕರುಣಿಸಲಿಲ್ಲ. ತ್ರೈಲೋಕ್ಯ ನಗುತ್ತ, ನಿಮ್ಮ ಎಲ್ಲ ಇಚ್ಛೆಗಳೂ ಪೂರ್ಣಗೊಂಡು ಬಿಟ್ಟಿವೆಯೇನು? ಶ್ರೀರಾಮಕೃಷ್ಣರು ನಗುತ್ತ, ಇಲ್ಲ, ಇನ್ನೂ ಸ್ವಲ್ಪ ಉಳಿದುಕೊಂಡಿದೆ. ಎಲ್ಲರೂ ನಗುತ್ತಿದ್ದಾರೆ. ಈ ಶರೀರ ಅನಿತ್ಯವಾದ್ದು. ನನ್ನ ತೋಳಿಗೆ ಪೆಟ್ಟು ತಗುಲಿದಾಗ ನಾನು ಭಗವತಿಗೆ ಹೇಳಿದೆ, ತಾಯೇ, ಬಹಳವಾಗಿ ನೋಯುತ್ತಿದೆ. ಒಡನೆಯೇ ಆಕೆ ನನಗೆ ತೋರಿಸಿದಳು ಗಾಡಿಯನ್ನು, ಅದನ್ನು ಹೊಡೆಯುವವನನ್ನು. ಗಾಡಿಯ ಸ್ಕ್ರೂ ಮೊಳೆಗಳು ಅಲ್ಲೊಂದು ಇಲ್ಲೊಂದು ಕಳಚಿಕೊಂಡಿದ್ದವು. ಗಾಡಿ ಹೊಡೆಯುವ ಓಡಿಸಿದ ಹಾಗೆ ಆ ಗಾಡಿ ಚಲಿಸುತ್ತಿತ್ತು. ಅದಕ್ಕೆ ತನ್ನದೇ ಆದ ಯಾವ ಶಕ್ತಿಯೂ ಇರಲಿಲ್ಲ. ಹಾಗಾದರೆ ಈ ದೇಹಕ್ಕೆ ಗಮನ ಕೊಡುತ್ತೇನಲ್ಲ, ಏಕೆ? ಭಗವಂತನೊಡನೆ ಆನಂದ ಪಡಲು, ಆತನ ನಾಮಗುಣ ಕೀರ್ತನೆ ಮಾಡಲು, ಆತನ ಜ್ಞಾನಿಗಳನ್ನು ಭಕ್ತರನ್ನು ಸಂಧಿಸಿ ಸುತ್ತಾಡಲು. ನರೇಂದ್ರ
ಪರಮಹಂಸರ ಮುಂದುಗಡೆ ನೆಲದ ಮೇಲೆ ಕುಳಿತಿದ್ದಾನೆ. ಶ್ರೀರಾಮಕೃಷ್ಣರು ತ್ರೈಲೋಕ್ಯನೇ ಮೊದಲಾದ ಭಕ್ತರಿಗೆ ದೇಹದ ಸುಖ ದುಃಖ ಇದ್ದೇ ಇದೆ. ಯಾವ ಮಾರ್ಗವೂ ಆತನಿಗೆ ತೋರಿ ಬರುತ್ತಿಲ್ಲ. ಭಗವಂತ ನಮ್ಮನ್ನು ಕೆಲವು ವೇಳೆ ಸುಖದಲ್ಲಿ ಕೆಲವು ವೇಳೆ ದುಃಖದಲ್ಲಿ ಇಡುತ್ತಾನೆ. ತ್ರೈಲೋಕ್ಯ ಅದೇನೋ ನಿಜ. ನರೇಂದ್ರನ ಮೇಲೆ ಭಗವಂತನ ದಯೆ ಉಂಟಾಗುತ್ತದೆ. ಶ್ರೀರಾಮಕೃಷ್ಣರು ನಗುತ್ತಾ, ಇನ್ನು ಯಾವಾಗ ಕಾಶಿಯ ಅನ್ನಪೂರ್ಣಾ ಛತ್ರದಲ್ಲಿ ಯಾರೂ ಹಸಿದಿರುವುದಿಲ್ಲವೆಂಬುದೇನೋ ನಿಜ. ಆದರೆ ಕೆಲವರು ಸಾಯಂಕಾಲದವರೆಗೂ ಹಸಿದು ಕುಳಿತಿರಬೇಕಾಗುತ್ತದೆ. ಒಮ್ಮೆ ಹೃದಯ ಶಂಭು ಮಲ್ಲಿಕನನ್ನು ತನಗೆ ಸ್ವಲ್ಪ ದುಡ್ಡು ಬೇಕೆಂದು ಕೇಳಿದ. ಅಂಥ ವಿಷಯಗಳಲ್ಲಿ ಶಂಭು ಮಲ್ಲಿಕನ ಸ್ವಭಾವ ಇಂಗ್ಲಿಶಿನವರ ಹಾಗೆ. ಆತ ಹೃದಯಕ್ಕೆ ಹೇಳಿದ, ನಾನೇಕೆ ನಿನಗೆ ದುಡ್ಡು ಕೊಡಬೇಕು? ದುಡಿದು ಸಂಪಾದಿಸುವ ಶಕ್ತಿ ನಿನಗಿದೆ. ಈಗ ನೀನು ಸ್ವಲ್ಪ ದುಡ್ಡನ್ನು ಸಂಪಾದಿಸುತ್ತಲೇ ಇದ್ದೀಯೆ. ನೀನು ಅತ್ಯಂತ ದರಿದ್ರನಾಗಿದ್ದರೆ ಆಗ ಒಮ್ಮೆ ನೋಡಬಹುದಾಗಿತ್ತು. ಕುರುಡ ಕುಂಟ ಹೆಳವರಿಗೆ ದಾನ ಮಾಡಿದರೆ ಅದು ಸಾರ್ಥಕವಾಗುತ್ತದೆ. ಆಗ ಹೃದಯ ಆತನಿಗೆ ಹೇಳಿದ, ಮಹಾಶಯ, ನೀವು ಹಾಗೆಲ್ಲ ಹೇಳಬೇಡಿ. ನನಗೆ ನಿಮ್ಮ ದುಡ್ಡು ಬೇಕಾಗಿಲ್ಲ, ಕಾಸೂ ಬೇಕಾಗಿಲ್ಲ. ಭಗವಂತನ ಕೃಪೆಯಿಂದ ನಾನು ಕುಂಟನೋ ಕುರುಡನೋ ಹೆಳವನೋ ಅಥವಾ ಅತ್ಯಂತ ದರಿದ್ರನೋ ಆಗದೇ ಇರಲಿ. ನೀವು ಕೊಡಲೂ ಬೇಡಿ, ನಾನು ಸ್ವೀಕರಿಸುವುದೂ ಇಲ್ಲ. ಭಗವಂತ ನರೇಂದ್ರನಿಗೆ ಇನ್ನೂ ಕೃಪೆ ಮಾಡದೇ ಇರುವುದನ್ನು ನೋಡಿ ಆತನ ಮೇಲೆ ಸಿಟ್ಟುಗೊಂಡಿರುವರೋ ಏನೋ ಎಂಬಂತೆ ಪರಮಹಂಸರು ಈ ಮಾತುಗಳನ್ನೆಲ್ಲ ಆಡಿದರು. ಆಗಾಗ ಅವರು ತಮ್ಮ ಸ್ನೇಹಪೂರಿತ ದೃಷ್ಟಿಯನ್ನು ನರೇಂದ್ರನ ಮೇಲೆ ಹಾಕುತ್ತಲೇ ಇದ್ದಾರೆ. ನರೇಂದ್ರ, ಈಗ ನಾನು ನಾಸ್ತಿಕ ಮತ ಗ್ರಂಥಗಳನ್ನು ಓದುತ್ತಿದ್ದೇನೆ. ಶ್ರೀರಾಮಕೃಷ್ಣರು, ಆಸ್ತಿಕ ಮತ ನಾಸ್ತಿಕ ಮತ ಎರಡೂ ಇವೆ. ಮೊದಲನೆಯದನ್ನು ಏಕೆ ಸ್ವೀಕರಿಸಬಾರದು? ಸುರೇಂದ್ರ, ಭಗವಂತ ನ್ಯಾಯಪರಾಯಣ. ಆತ ಭಕ್ತರ ಯೋಗಕ್ಷೇಮವನ್ನು ನೋಡಿಯೇ ನೋಡಿಕೊಳ್ಳುತ್ತಾನೆ. ಶ್ರೀರಾಮಕೃಷ್ಣರು, ಶಾಸ್ತ್ರಗಳು ಹೇಳುತ್ತವೆ, ಯಾರು ಪೂರ್ವಜನ್ಮಗಳಲ್ಲಿ ದಾನಾದಿ ಧರ್ಮ ಕಾರ್ಯಗಳನ್ನು ಮಾಡಿರುತ್ತಾರೋ ಅವರಿಗೆ ಈ ಜನ್ಮದಲ್ಲಿ ಧನ ದೊರೆಯುತ್ತದೆ ಎಂಬುದಾಗಿ. ಆದರೆ ಸತ್ಯ ಏನು ಗೊತ್ತೇ? ಈ ಜಗತ್ತು ಭಗವಂತನ ಮಾಯೆಯಿಂದ ಜನಿತವಾಗಿದೆ. ಈ ಮಾಯಾ ಪ್ರಪಂಚದಲ್ಲಿ ಅನೇಕ ಗೊಂದಲಗಳಿವೆ. ಕಾರಣ ಗೀರಣ ಏನೂ ಗೊತ್ತಾಗುವುದಿಲ್ಲ. ಭಗವಂತನ ಕಾರ್ಯವನ್ನು ಸ್ವಲ್ಪವೂ ಅರಿಯಲಾಗುವುದಿಲ್ಲ. ಭೀಷ್ಮ ಶರಶಯ್ಯೆಯಲ್ಲಿ ಮಲಗಿಕೊಂಡಿದ್ದಾಗ ಪಾಂಡವರು ಆತನನ್ನು ನೋಡಲು ಬಂದರು. ಅವರೊಡನೆ ಕೃಷ್ಣನೂ ಇದ್ದ. ಇದ್ದಕ್ಕಿದ್ದ ಹಾಗೆ ಭೀಷ್ಮ ಅಳಲಾರಂಭಿಸಿದ. ಪಾಂಡವರು ಕೃಷ್ಣನಿಗೆ ಹೇಳಿದರು, ಓ ಕೃಷ್ಣ, ಏನಾಶ್ಚರ್ಯ ಇದು! ಪಿತಾಮಹ ಅಷ್ಟವಸುಗಳಲ್ಲಿ ಒಬ್ಬ. ಇವನಂಥ ಜ್ಞಾನಿ ಜಗತ್ತಿನಲ್ಲೇ ಇಲ್ಲ. ಈತನೂ ಮೃತ್ಯು ಸನ್ನಿಹಿತವಾಗಿರುವಾಗ ಮಾಯೆಯ ದೆಸೆಯಿಂದ ಅಳುತ್ತಿದ್ದಾನಲ್ಲ. ಕೃಷ್ಣ ಹೇಳಿದ. ಭೀಷ್ಮ ಅದಕ್ಕಾಗಿ ಅಳುತ್ತಿಲ್ಲ. ಅದಕ್ಕೆ ಕಾರಣವನ್ನು ಆತನನ್ನೇ ಕೇಳಿ ತಿಳಿದುಕೊಳ್ಳೋಣ. ಕಾರಣ ಕೇಳಿದಾಗ ಭೀಷ್ಮ ಹೇಳಿದ, ಓ ಕೃಷ್ಣ, ಭಗವಂತನ ಕಾರ್ಯ ನನಗೆ ಸ್ವಲ್ಪವೂ ಅರ್ಥವಾಗುತ್ತಿಲ್ಲ. ನಾನು ಅಳುತ್ತಿದ್ದೇನೆ. ಸಾಕ್ಷಾತ್ ಭಗವಂತನೇ ಪಾಂಡವರೊಡನೆ ಸರ್ವದಾ ಇದ್ದಾನೆ. ಆದರೂ ಅವರ ದುರ್ದಶೆಗೆ ಕೊನೆಯೇ ಇಲ್ಲವಲ್ಲ ಎಂದು. ಈ ಭಾವನೆ ಬಂದಾಗ ನನಗನಿಸುತ್ತದೆ, ಭಗವಂತನ ಕಾರ್ಯವನ್ನು ಸ್ವಲ್ಪವೂ ಅರಿತುಕೊಳ್ಳಲಾಗುವುದಿಲ್ಲ ಎಂದು. ಭಗವಂತ ನನಗೆ ಪರಮಾತ್ಮನನ್ನು ತೋರಿಸಿದ್ದಾನೆ. ಯಾರನ್ನು ವೇದ ಶುದ್ಧ ಆತ್ಮ ಎಂದು ಕರೆಯುವುದೋ ಆತನೇ ಕೇವಲ ಏಕಮಾತ್ರ ಅಚಲ ವಸ್ತು, ಸುಮೇರುವಿನ ಹಾಗೆ ನಿರ್ಲಿಪ್ತ ಮತ್ತು ಸುಖ ದುಃಖಗಳಿಗೆ ಅತೀತ. ಆತನ ಮಾಯಾ ಕಾರ್ಯಗಳಲ್ಲಿ ಅನೇಕ ಗೊಂದಲಗಳಿವೆ. ಇದಾದ ಮೇಲೆ ಅದು, ಅದಾದ ಮೇಲೆ ಇದು ಎಂಬ ನಿಯಮ ನಿಬಂಧನೆಗಳು ಯಾವುವೂ ಇಲ್ಲ. ಸುರೇಂದ್ರ ನಗುತ್ತ, ಪೂರ್ವಜನ್ಮಗಳಲ್ಲಿ ದಾನಾದಿಗಳನ್ನು ಮಾಡಿದ್ದರೆ ತಾನೇ ನಮಗೆ ಈ ಜನ್ಮದಲ್ಲಿ ಐಶ್ವರ್ಯ ದೊರಕಬೇಕಾದರೆ. ಆದ್ದರಿಂದ ನಾವು ಈ ಜನ್ಮದಲ್ಲಿ ದಾನ ಮಾಡಬೇಕು. ಶ್ರೀರಾಮಕೃಷ್ಣರು, ಯಾರಲ್ಲಿ ಹಣವಿದೆಯೋ ಅವರು ಹಾಗೆ ಮಾಡಬೇಕಾದ್ದೇ. ತ್ರೈಲೋಕ್ಯನಿಗೆ ಜಯಗೋಪಾಲ ಸೇನನ ಹತ್ತಿರ ಹಣವಿದೆ. ಆತ ದಾನ ಧರ್ಮಾದಿ ಕಾರ್ಯಗಳನ್ನು ಮಾಡಬೇಕು. ಆತ ಹಾಗೆ ಮಾಡದಿರುವುದು ಅಪಯಶಸ್ಕರವಾದದ್ದು. ಕೆಲವರಲ್ಲಿ ಹಣವಿದ್ದರೂ ಕೃಪಣರಾಗಿರುತ್ತಾರೆ.
ಅವರು ಸತ್ತ ನಂತರ ಅವರ ಹಣವನ್ನು ಯಾರು ಅನುಭವಿಸಬೇಕಾಗಿದೆಯೋ ಯಾರಿಗೆ ತಾನೇ ಗೊತ್ತು. ಅಂದು ಜಯಗೋಪಾಲ ಸೇನ ಇಲ್ಲಿಗೆ ಬಂದಿದ್ದ. ಗಾಡಿ ಮಾಡಿಕೊಂಡು ಬಂದಿದ್ದ. ಗಾಡಿಯಲ್ಲಿ ಒಡೆದು ಹೋದ ಲಾಂಧ್ರಗಳು ಇದ್ದವು. ಕುದುರೆಗಳು ಕಟುಕನಿಗೂ ಬೇಡದ ಹಾಗೆ ಇದ್ದವು. ಗಾಡಿ ಹೊಡೆಯುವ ಈಗ ತಾನೇ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿ ಬಂದಿದ್ದಾನೋ ಏನೋ ಎಂಬಂತಿದ್ದ. ನನಗಾಗಿ ಒಂದೆರಡು ಕೊಳೆತ ದಾಳಿಂಬೆ ಹಣ್ಣು ತಂದಿದ್ದ. ಎಲ್ಲರೂ ನಗುತ್ತಿದ್ದಾರೆ. ಸುರೇಂದ್ರ, ಜಯಗೋಪಾಲ ಸೇನ ಬ್ರಾಹ್ಮ ಸಮಾಜದ ಅನುಯಾಯಿ. ಈಗ ಕೇಶವಸೇನನ ಬ್ರಾಹ್ಮ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಯಾರೂ ಇಲ್ಲ ಅಂತ ಕಾಣುತ್ತೆ. ವಿಜಯ ಗೋಸ್ವಾಮಿ, ಶಿವನಾಥ ಮತ್ತು ಇನ್ನೂ ಕೆಲವರು ಕೂಡಿ ಸಾಧಾರಣ ಬ್ರಾಹ್ಮ ಸಮಾಜ ಮಾಡಿಕೊಂಡಿದ್ದಾರೆ. ಶ್ರೀರಾಮಕೃಷ್ಣರು ನಗುತ್ತಾ, ಗೋವಿಂದ ಅಧಿಕಾರಿ ತನ್ನ ನಾಟಕ ಶಾಲೆಯಲ್ಲೇ ಒಳ್ಳೆಯ ನಟರನ್ನು ಇಟ್ಟುಕೊಳ್ಳುತ್ತಿರಲಿಲ್ಲ. ಅವರಿಗೆ ಲಾಭ ಹಂಚಬೇಕಾಗುತ್ತಲ್ಲ ಎಂದು. ಎಲ್ಲರೂ ನಗುತ್ತಿದ್ದಾರೆ. ಅಂದು ಕೇಶವಸೇನನ ಒಬ್ಬ ಶಿಷ್ಯನನ್ನು ನೋಡಿದೆ. ಕೇಶವಸೇನನ ಮನೆಯಲ್ಲಿ ನಾಟಕ ನಡೆಯುತ್ತಿತ್ತು. ಅದರಲ್ಲಿ ಆತ ಕಂಕುಳಲ್ಲಿ ಮಗು ಎತ್ತಿಕೊಂಡು ನರ್ತಿಸುತ್ತಿದ್ದ. ಆತ ಉಪನ್ಯಾಸ ಕೊಡುತ್ತಾನೆ ಅಂತ ಕೇಳಿದ್ದೇನೆ. ಆತ ತನಗೆ ತಾನೇ ಶಿಕ್ಷಣ ಕೊಟ್ಟುಕೊಂಡರೆ ಬೇಕಾದಷ್ಟು. ತ್ರೈಲೋಕ್ಯ ಹಾಡುತ್ತಿದ್ದಾನೆ. ಚಿದಾನಂದ ಸಿಂಧುವಿನಲ್ಲಿ ಪ್ರೇಮಾನಂದದಲೆಗಳು ಮಹಾಭಾವ ರಾಸಲೀಲ ಮಾಧುರ್ಯದೊಳಾಡಿದ ಪರಮಹಂಸರು ತ್ರೈಲೋಕ್ಯನನ್ನು ಕೇಳಿಕೊಂಡರು. ನನ್ನನ್ನೂ ಉನ್ಮತ್ತನಾಗಿಸಲೆ ತಾಯೇ ಎಂಬ ಹಾಡನ್ನು ಹಾಡುವಂತೆ ತ್ರೈಲೋಕ್ಯ ಹಾಡುತ್ತಿದ್ದಾನೆ. ನನ್ನನ್ನೂ ಉನ್ಮತ್ತನಾಗಿಸಲೆ ತಾಯೇ ನಿನ್ನ ಭಕ್ತಿಯ ಮಧುರ ಮಧುಪಾನದಿಂದ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ.